ಜೂನ್ 10ರಿಂದ ಜೂನ್ 14ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿರುತ್ತೆ, ಮುಂಗಾರು ರಾಜ್ಯದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಬೀಳುತ್ತೆ, ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರು CS ಪಾಟೀಲ್ ಅವರು ಪ್ರತಿಧ್ವನಿಯೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ, ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಈಗ ಮುಂಗಾರು ಪ್ರಾರಂಭವಾಗಿರುವಂಥದ್ದು ರಾಜ್ಯದಲ್ಲಿ. ಈಗ ಜೂನ್ 10ನೇ ತಾರೀಕಿನಿಂದ ಜೂನ್ 14ನೇ ತಾರೀಕಿನವರೆಗೆ ಯಾವ ರೀತಿಯಾಗಿದೆ ಆ ಹವಾಮಾನದ ವರದಿ? ಮುಂಗಾರು ಮಳೆ ಯಾವ ಜಿಲ್ಲೆಗೆ ಅಧಿಕವಾಗಿ ಬೀಳುತ್ತೆ ಮತ್ತು ಒಟ್ಟಾರೆಯಾಗಿ ರಾಜ್ಯದ ಹವಾಮಾನದ ಬಗ್ಗೆ ಹೇಳೋದಾದರೆ? ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 10ರಿಂದ ಜೂನ್ 14ರವರೆಗೆ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ಜೂನ್ 10, 11, 12ರಂದು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಅಂದರೆ ಈ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜೂನ್ 10, 11, 12ರಂದು ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಜೂನ್ 13 ಹಾಗೂ 14ರಂದು ಮಳೆ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 10ರಿಂದ ಜೂನ್ 14ರವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಬೀದರು, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜೂನ್ 10, 11ರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಓಕೆ, ಹೆಚ್ಚು ಮುಂಗಾರು ಮಳೆ ಬರುವಂತಹ ಹಿನ್ನೆಲೆಯಲ್ಲಿ ಕಡಲ ಅಂಚಿನಲ್ಲಿರುವಂತಹ ಮೀನುಗಾರರಿಗೆ ಮತ್ತು ಕಡಲ ಅಂಚಿನ ವಾಸ ಮಾಡುವಂತಹ ಅಲ್ಲಿರುವ ಸಾರ್ವಜನಿಕರಿಗೆ ಏನಾದರೂ ಅಲರ್ಟ್ಗಳನ್ನು ಅಥವಾ ಅವರಿಗೇನಾದರೂ ಸಂದೇಶಗಳನ್ನು ಕೊಡಲಿಕ್ಕೆ ಬಯಸ್ತೀರಾ, ಅಥವಾ ಅಲ್ಲಿಯ ವಾತಾವರಣಗಳು ಹೇಗಿರುತ್ತೆ ಅನ್ನುವಂಥದ್ದು? ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಇನ್ನೂ ಗಾಳಿಯ ವೇಗ ಜಾಸ್ತಿ ಇರುವುದರಿಂದ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯಬಾರದೆಂದು ಎಚ್ಚರಿಸಲಾಗಿದೆ. ಮತ್ತು ನಂತರ ಒಂದು 5 ದಿವಸ ನಂತರ ಮಳೆ, ಅಂದರೆ ಒಂದು 3 ದಿವಸ ಆದ ನಂತರ ಮಳೆಯ ಪ್ರಮಾಣ ಕಡಿಮೆ ಆಗುವ, ತಾತ್ಕಾಲಿಕವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವೆ. ಓಕೆ, ಈ ಒಂದು ಪೂರ್ವ ಮುಂಗಾರು ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿ, ಯಾವ ಪ್ರದೇಶಗಳಲ್ಲಿ ಹೆಚ್ಚು ಬೀಳುತ್ತೆ ಅನ್ನುವಂಥದ್ದು? ಈ ಪೂರ್ವ ಮುಂಗಾರು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಂದರೆ ಕರಾವಳಿ ಜಿಲ್ಲೆಗಳು ಮತ್ತು ಮಲೆನಾಡಿನ ಜಿಲ್ಲೆಗಳು. ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ. ಮತ್ತು ಮಲೆನಾಡಿನ ಜಿಲ್ಲೆಗಳಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಬರ್ತೈತಿ. ನಂತರ ಉತ್ತರ ಒಳನಾಡಿನ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಜಾಸ್ತಿ ಮಳೆ ಬೀಳುತ್ತೆ. ಓಕೆ, ಪೂರ್ವ ಮುಂಗಾರಿನಲ್ಲಿ ಏನಾದರೂ ಸೈಕ್ಲೋನ್ ಎಫೆಕ್ಟ್ ಏನಾದರೂ ಆಗುವಂಥದ್ದು ಇದೆಯಾ? ರಾಜ್ಯದ ಮೇಲೆ ಏನಾದರೂ ಸೈಕ್ಲೋನ್ ಎಫೆಕ್ಟ್ ಆಗುತ್ತಾ ನಮ್ಮ ರಾಜ್ಯದ ಮೇಲೆ? ಸಾಮಾನ್ಯವಾಗಿ ಈ ಮುಂಗಾರಿನಲ್ಲಿ ಸೈಕ್ಲೋನ್ ಬರೋದಿಲ್ಲ. ಆದರೆ ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತವಾಗಿ ಅಂದರೆ ಲೋ ಪ್ರೆಷರ್ ಸಿಸ್ಟಮು ಡಿಪ್ರೆಷನ್ ಆಗಿ ಅದರಲ್ಲಿಂದ ಮಳೆ ಬರ್ಬೋದು. ಓಕೆ, ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಮಳೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ? ಹೆಚ್ಚಾಗಿರುತ್ತಾ ಅಥವಾ ಕಡಿಮೆ ಆಗಿರುತ್ತಾ, ಹೇಗಿರುತ್ತೆ ಅನ್ನುವಂಥದ್ದು? ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಮಳೆಯ ಪ್ರಮಾಣ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಮತ್ತು ಕೆಲವು ಕಡೆ ವಾಡಿಕೆಂತೆ ಆಗ್ಬೋದು. ರೈತರಿಗೆ ಏನು ಮಾಹಿತಿ ಹೇಳಲಿಕ್ಕೆ ಬಯಸ್ತೀರಾ ಸರ್? ಈಗ ಪೂರ್ವ ಮುಂಗಾರು ಇರೋದ್ರಿಂದಾಗಿ ರೈತರು ಕೂಡ ಈಗ ಬೆಳೆಯನ್ನು ಬೆಳೆಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ನಡೆಸ್ಕೊಳ್ತಾ ಇರ್ತಾರೆ. ಅವ್ರಿಗೆ ಏನು ಸಂದೇಶ ಕೊಡ್ತೀರಿ, ಅವ್ರಿಗೇನು ಮಾಹಿತಿ ಕೊಡ್ತೀರಿ? ಈ ಮಳೆ ಕಡಿಮೆ ಆಗುತ್ತೆ ಅನ್ನೋದು ಒಂದು ನಿರೀಕ್ಷಣೆ ಇಟ್ಕೊಂಡು ತಮ್ಮ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಂತ ನನಗನ್ಸುತ್ತೆ. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.